ಗಾಯಕ್ಕೆ ಕೈ ಹಾಕಿ ಪರ್ಚಿಕೊಳ್ತಾ ಬಿಜೆಪಿ. ಯತ್ನಾಳ್ ವಿರುದ್ಧ ಬಿಜೆಪಿಯಲ್ಲಿ ದ್ವಂದ್ವ ನಿಲುವು. ಯತ್ನಾಳ್ ವಿರುದ್ಧ ಆಕ್ಷನ್ ಯಾಕಿಲ್ಲ? ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯ ಬಿಜೆಪಿಯ ಹಿಂದೂ ಹುಲಿ, ಇದರಲ್ಲಿ ದೂಸರ ಮಾತೇ ಇಲ್ಲ. ಆದ್ರೆ ಇವರು ರಾಜ್ಯ ಬಿಜೆಪಿ ವಿರುದ್ಧ ಸ್ಫೋಟಿಸಿರುವ 40,000 ಕೋಟಿ ರೂಪಾಯಿ ವ್ಯವಹಾರದ ಬಾಂಬ್ ಮಾತ್ರ ಇನ್ನೂ ಸ್ಫೋಟಗೊಳ್ತಾನೆ ಇದೆ. ಹಾಗಾದ್ರೆ ಯತ್ನಾಳ್ ಅವರ ವಿರುದ್ಧ ಯಾಕಿಲ್ಲ ಕ್ರಮ? ಗಾಯಕ್ಕೆ ಕೈ ಹಾಕಿ ಪರ್ಚಿಕೊಳ್ಳುತ್ತಾ ಬಿಜೆಪಿ, ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. 40,000 ಕೋಟಿ ರೂಪಾಯಿ ವ್ಯವಹಾರ ಐತಿ ನಮ್ಮ ಕರೋನಾ. ವಿಧಾನಸಭೆ ಒಳಗೂ ನಾನು ಹೇಳಿದೆ, ನಾನು ಯಡಿಯೂರಪ್ಪಗೆ ಹೇಳಿದೆ, ಅಲ್ಲೇ ಕೂತಿದ್ದೆ. ಈ ಹಿಂದಿನ ಬಿಎಸ್ವೈ ಸರ್ಕಾರದಲ್ಲಿ 40,000 ಕೋಟಿ ರೂಪಾಯಿ ಕೋವಿಡ್ ವ್ಯವಹಾರ ನಡೆದಿದೆ ಅಂತೇಳಿ ಹಿಂದೂ ಹುಲಿ ಖ್ಯಾತಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಬಾಂಬ್ ಹಾಕಿ ಹಲವು ದಿನಗಳೇ ಕಳೆದವು. ಆದ್ರೆ ಇದುವರೆಗೂ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಇದರ ಬಗ್ಗೆ ಅದ್ಯಾಕೆ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿಲ್ಲ ಅನ್ನೋ ಪ್ರಶ್ನೆ ಎದ್ದಿದೆ. ಇದೇ ವಿಚಾರವಾಗಿ ಸರಣಿ ಟ್ವೀಟ್ ಮಾಡಿರೋ ರಾಜ್ಯ ಕಾಂಗ್ರೆಸ್ 40,000 ಕೋಟಿ ರೂಪಾಯಿಯ ಬಾಂಬ್ ಅನ್ನ ನಿಷ್ಕ್ರಿಯಗೊಳಿಸಲು ಸರ್ಕಸ್ ಮಾಡುತ್ತಿದ್ದಾರಾ ವಿಜಯೇಂದ್ರ ಅವರೇ? 40,000 ಕೋಟಿ ಜನರ ಹಣ. ಮೊದಲು ಜನತೆಗೆ ಆ ಅಕ್ರಮದ ಬಗ್ಗೆ ಉತ್ತರ ಕೊಡಿ, ಆನಂತರ ನಿಮ್ಮ ಪಕ್ಷದ ಸಮಸ್ಯೆಗಳ ಬಗೆಹರಿಸಿಕೊಳ್ಳಿ. ಬಿಎಸ್ವೈ ಅವರು ಕೋವಿಡ್ ಅಕ್ರಮದ ಬಗ್ಗೆ ಮೌನಕ್ಕೆ ಜಾರಿರೋದೇಕೆ? ತಮ್ಮ ವಿರುದ್ಧ ಇಂಥ ಗಂಭೀರ ಆರೋಪ ಬಂದರೂ ರಾಜ ಹುಲಿ ಪೇಪರ್ ಹುಲಿಯಾಗಿದ್ದಾರಾ? ರಾಜ್ಯದ ಜನತೆಗೆ ಉತ್ತರ ನೀಡಬೇಕಾದ ಹೊಣೆಗಾರಿಕೆಯನ್ನ ಮರೆತಿರೋದೇಕೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕುಟುಕಿದೆ. ಹೀಗೆ ರಾಜ್ಯ ಬಿಜೆಪಿಗೆ 40,000 ಕೋಟಿ ರೂಪಾಯಿಯ ಅವ್ಯವಹಾರದ ಬಾಂಬ್ ಹಾಕಿ ದೊಡ್ಡ ಗಾಯ ಮಾಡಿರೋ ಯತ್ನಾಳ್ ಅವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಲು ಗುರುವಾರ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಭೆ ನಡೆಸಿದ್ರು. ಈ ಸಭೆಯಲ್ಲಿ ಯತ್ನಾಳ್ ಪರ ಮತ್ತು ವಿರೋಧ ಅಭಿಪ್ರಾಯ ವ್ಯಕ್ತವಾಗಿದೆ. ಹೌದು ವೀಕ್ಷಕರೇ, ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಲು ವರಿಷ್ಠರಿಗೆ ಶಿಫಾರಸು ಮಾಡಬೇಕೆಂಬ ಬಗ್ಗೆ ಬುಧವಾರ ನಡೆದ ಪದಾಧಿಕಾರಿಗಳ ಸಭೆಯಲ್ಲಿ ಚರ್ಚೆಯಾಗಿತ್ತು. ಅದು ಗುರುವಾರವೂ ಮುಂದುವರೆದಿದ್ದು, ಈ ಬಗ್ಗೆ ಪಕ್ಷ ನಿರ್ಣಯ ತೆಗೆದುಕೊಳ್ಳಬೇಕೆಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿ, ಎಂಪಿ ರೇಣುಕಾಚಾರ್ಯ ಹಾಗೂ ಅರಗ ಜ್ಞಾನೇಂದ್ರ ಸಹಿತ ಹಲವರು ಯತ್ನಾಳ್ ಉಚ್ಚಾಟನೆ ಅಥವಾ ಅಮಾನತಿಗೆ ಪಟ್ಟು ಹಿಡಿದಿದ್ದಾರೆ. ಆದ್ರೆ ವಿಧಾನಸಭೆ ವಿಪಕ್ಷ ನಾಯಕ ಅರವಿಂದ್ ಬೆಲ್ಲದ್ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು, ಯತ್ನಾಳ್ ವಿಚಾರವನ್ನ ವರಿಷ್ಠರು ನಿರ್ಧರಿಸುತ್ತಾರೆ. ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಯಾವುದೇ ಹಿರಿಯ ನಾಯಕರ ವಿರುದ್ಧ ಕ್ರಮ ಅವಶ್ಯವಿಲ್ಲ ಅಂತೇಳಿ ಅಭಿಪ್ರಾಯಪಟ್ಟಿದ್ದಾರೆ. ಯತ್ನಾಳ್ ವಿರುದ್ಧ ಕ್ರಮ ಬೇಕೋ ಬೇಡವೋ ಎಂಬ ವಿಚಾರದಲ್ಲಿ ಮಾಜಿ ಡಿಸಿಎಂಗಳಾದ ಕೆಎಸ್ ಈಶ್ವರಪ್ಪ, ಗೋವಿಂದ ಕಾರಜೋಳ, ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ ಮತ್ತು ಮಾಜಿ ಸಚಿವ ಸಿಟಿ ರವಿ ಮೊದಲಾದವರು ಮೌನಕ್ಕೆ ಶರಣಾಗಿರೋದು ಸಾಕಷ್ಟು ಕುತೂಹಲ ಕೆರಳಿಸುತ್ತಿದೆ. ಆದ್ರೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಮಾತ್ರ ಯಾವುದೇ ಕಾರಣಕ್ಕೂ ಈ ವಿಚಾರವನ್ನ ಬೆಳೆಸೋದಕ್ಕೆ ಹೋಗೋದು ಬೇಡ, ಹೇಳಿಕೆ ಪ್ರತಿ ಹೇಳಿಕೆಗಳಿಂದ ಪರಿಸ್ಥಿತಿ ಬಿಗಡಾಯಿಸುತ್ತಿದೆ, ಹೀಗಾಗಿ ಈ ಬಗ್ಗೆ ತಟಸ್ಥರಾಗಿರಿ ಅಂತ ಸೂಚನೆ ನೀಡಿದ್ದಾರೆ ಎನ್ನಲಾಗ್ತಿದೆ. ಬೊಮ್ಮಾಯಿ ನೀಡಿದ ಸಲಹೆಗೆ ಬಹುತೇಕರು ಸಹಮತ ವ್ಯಕ್ತಪಡಿಸಿದ್ದು, ವರಿಷ್ಠರ ಮೂಲಕ ಯತ್ನಾಳ್ ಅವರನ್ನ ವಿಶ್ವಾಸಕ್ಕೆ ಪಡೆಯೋದು ಸೂಕ್ತ ಅನ್ನೋ ನಿರ್ಣಯಕ್ಕೆ ಬರಲಾಗಿದೆ. ಯತ್ನಾಳ್ ಆಡಿರೋ ಮಾತುಗಳ ಆಡಿಯೋ ಮತ್ತು ವಿಡಿಯೋ ತುಣುಕುಗಳನ್ನ ವರಿಷ್ಠರಿಗೆ ಕಳಿಸಿಕೊಡೋಣ, ಅವರ ಮೂಲಕವೇ ಅವರಿಗೆ ಕಡಿವಾಣ ಹಾಕೋಣ, ಅವರ ಮಾತುಗಳಿಗೆ ಅತಿಯಾದ ಆದ್ಯತೆ ನೀಡೋದು ಬೇಡ ಅನ್ನೋ ತೀರ್ಮಾನಕ್ಕೆ ಬರಲಾಗಿದೆ. ಅದೇನೇ ಇದ್ರೂ ಹಿಂದೂ ಹುಲಿ ಖ್ಯಾತಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಬಿಎಸ್ ಯಡಿಯೂರಪ್ಪನವರಿಗೂ ಸಾಧ್ಯವಾಗ್ತಿಲ್ಲ, ಅವರ ಪುತ್ರ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೂ ಸಾಧ್ಯವಾಗುತ್ತಿಲ್ಲ. ಹಾಗಾದ್ರೆ ಯತ್ನಾಳ್ ಅವರು ಆರೋಪಿಸಿದಂತೆ ರಾಜ್ಯ ಬಿಜೆಪಿ ಬಿಎಸ್ವೈ ಸರ್ಕಾರದಲ್ಲಿ 40,000 ಕೋಟಿ ರೂಪಾಯಿ ಕೋವಿಡ್ ವ್ಯವಹಾರ ನಡೆಸಿದೆಯಾ? ಯತ್ನಾಳ್ ಅವರ ಆರೋಪದ ಬಗ್ಗೆ ಬಿವೈ ವಿಜಯೇಂದ್ರ ರಿಯಾಕ್ಟ್ ಮಾಡೋಕೆ ಹಿಂದೆಟ್ಟು ಆಗ್ತಿರೋದೇಕೆ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.